ಕಾರ್ಯಾಧ್ಯಕ್ಷರಾದಂತಹ ಶಿವಾನಂದ ಮಂಗಳಕರ್ ಅವರೇ, ವಿಭಾಗೀಯ ಸಚಿವರುಗಳಾದ ಶಿವಶಂಕರ್ ಅವರೇ, ರಾಷ್ಟ್ರೀಯ ಎಸ್ಸಿ ಮೋರ್ಚಾದ ಕಾರ್ಯಕಾರಿ ಕಾರ್ಯದರ್ಶಿಗಳಾದಂತಹ ಕಾಂಗಿ ಅವರೇ, ತುಲಾ ಕಾರ್ಯದರ್ಶಿಗಳಾದಂತಹ ಅರಿಹಂತ್ ಅವರೇ, ಬಸವರಾಜ್ ಪವಾರ್ ಅವರೇ, ಸುರೇಶ್ ಅವರೇ, ರಾಜು ಚಿದ್ರಿ ಅವರೇ, ರಾಜು ಬಿರಾದರ್ ಅವರೇ, ಬಸವರಾಜ್ ಯೋಜನಾ ಅವರೇ, ಹಾಗೂ ವಿಶೇಷವಾಗಿ ಮಾಧ್ಯಮದ ಮಿತ್ರರೇ, ಒಂದು 3 ಹಂತದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಮೂಲಕ ಜಿಲ್ಲೆಯ ಸಮಸ್ತ ಜನರಿಗೆ ವಿಷಯಗಳನ್ನು ಸ್ಪಷ್ಟೀಕರಣವನ್ನು ಕೊಡಬೇಕು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಹೇಳಬೇಕು ಮತ್ತು ಹೊಸ ಯೋಜನೆಗಳನ್ನು ಜಿಲ್ಲೆಯಲ್ಲಿ ಬಂದಿರೋದನ್ನ ನಮ್ಮ ಜನರ ಗಮನಕ್ಕೆ ತರಬೇಕು ಅನ್ನೋದು ಉದ್ದೇಶದಿಂದ 3 ಹಂತದಲ್ಲಿ ಹೇಳ್ತೀನಿ. ಮೊಟ್ಟ ಮೊದಲಿಗೆ ಬರುವಂತ ದಿನಗಳಲ್ಲಿ ಹೊಸ ಯೋಜನೆಗಳನ್ನು ಜಿಲ್ಲೆಗೆ ಅನೇಕ ಯೋಜನೆಗಳನ್ನ ಬರಬೇಕಾಗಿದೆ. ಈಗಾಗಲೇ ಬಂದಿರೋದನ್ನ ನಮ್ಮ ಗಮನಕ್ಕೆ ತರಬೇಕಂತ ಇಷ್ಟಪಡ್ತಿದ್ದೀನಿ. ಕಳೆದ 4 ವರ್ಷಗಳಿಂದ ಬೀದರ್ ಜಿಲ್ಲೆ ದಿವಂಗತ ಅನಂತಕುಮಾರ್ ಅವರ ಒಂದು ಆಶ್ವಾಸನೆ ಭರವಸೆ ಮೇರೆಗೆ ಸಿಪೆಟ್ ಅನ್ನ ಬೀದರ್ ಜಿಲ್ಲೆಗೆ ಕೊಡ್ತೀನಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದೆ. ಕಾರಣಾಂತರಗಳಿಂದ ವಿಳಂಬ ಆಯಿತು. ಆದರೆ ಇವತ್ತು ಬೆಳಗ್ಗೆ ನಮ್ಮ ಕೇಂದ್ರ ಸರ್ಕಾರದ ತಂಡ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬರುವಂತ ಸಾಲಿನಲ್ಲಿ ಆ ಒಂದು ಸಿಪೆಟ್ ಟ್ರೈನಿಂಗ್ ಇಂಜಿನಿಯರಿಂಗ್ ಕಾಲೇಜ್, ಪೋಸ್ಟ್ ಗ್ರಾಜುಯೇಷನ್ ಕಾಲೇಜ್ ಪ್ರಾರಂಭವನ್ನು ಮಾಡಬೇಕಂತ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಪ್ರಸ್ತಾವನೆ ಏನಂದ್ರೆ ನಮ್ಗೆ ಏನೇನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಇವತ್ತು ಬೆಳಗ್ಗೆ ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಆ ಒಂದು ಸಭೆಯನ್ನು ನಡೆದಿತ್ತು. ರಾಜ್ಯ ಸರ್ಕಾರ 10 ಎಕರೆ ಜಮೀನನ್ನು ಕೊಡಲಿಕ್ಕೆ 3 ಸ್ಥಳಗಳನ್ನ ಪರಿಶೀಲನೆಗೆ ತೆಗೆದುಕೊಂಡಿದೆ. ಒಂದು ಬೀದರ್ ಔರಾದ್ ರಸ್ತೆಯಲ್ಲಿ ಬಲ್ಲೂರು ಹತ್ರ ಒಂದು ಜಾಗ ಇದೆ. ಬೀದರ್ ಸಿಟಿ ಹತ್ರನೇ ಒಂದು ಮಾಮನ್ಕೆರೆ ಜಾಗ ಇದೆ. ಮತ್ತೊಂದು ಕಲಬುರಗಿ ವಿಶ್ವವಿದ್ಯಾಲಯ ಹಾಲಳ್ಳಿ, ಅಲ್ಲಿ ಒಂದು 3 ಜಾಗಗಳು 10 ಎಕರೆ ಬೇಕು. ಇವಾಗ 10 ಎಕರೆ ಮಾತ್ರ ನಮ್ಮ ಇನ್ಸ್ಟಿಟ್ಯೂಟ್ ಬೇಕು. ಇಲ್ಲ, ಅಲ್ಲಿ ಸಾಕಷ್ಟು ಜಮೀನಿದೆ, ಬಟ್ ನಮಗೆ ಬೇಕಾಗಿರೋದು ಕೇವಲ 10 ಇಲ್ಲಾಂದ್ರೆ ಕೊಡ್ಲಿ 10 ಎಕರೆ ಕೊಡಬೇಕು. ಹೀಗಾಗಿ 3 ಜಾಗಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಅವರ ತಂಡದ ಜೊತೆಯಲ್ಲಿ ನಮ್ಮ ಕೇಂದ್ರದ ತಂಡದ ಜೊತೆಯಲ್ಲಿ ಇವತ್ತು ಸ್ಥಳ ಪರಿಶೀಲನೆ ಹೋಗಿದೆ. ಮತ್ತು ಬರುವಂತ ಸಾಲಿನಲ್ಲಿ ಆ ಒಂದು ಸಿಪೆಟ್ ಕಾಲೇಜನ್ನು ಸ್ಟಾರ್ಟ್ ಮಾಡಬೇಕಂತ ಕಲಬುರಗಿ ವಿಶ್ವವಿದ್ಯಾಲಯದ ಹಾಲಹಳ್ಳಿಯಲ್ಲಿರುವಂತಹ ಬಿಲ್ಡಿಂಗ್ಗಳನ್ನು ಬಳಸಿಕೊಂಡು ಯೂನಿವರ್ಸಿಟಿ ಬಿಲ್ಡಿಂಗ್ಗಳನ್ನು ಬಳಸಿಕೊಂಡು ಪ್ರಾರಂಭ ಮಾಡಲಿಕ್ಕೆ ಇವತ್ತು ವಿಸಿ ಅವರು ಕೂಡ ಬಂದಿದ್ರು. ಆ ಒಂದು ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭವಾಗಿದೆ. ಹೀಗಾಗಿ ಒಂದು ದೇಶದ ಪ್ರತಿಷ್ಠಿತ ಸಿಪೆಟ್ ಇನ್ಸ್ಟಿಟ್ಯೂಟ್ ಅನ್ನ ನಮ್ಮ ಬೀದರದಲ್ಲಿ ನಮ್ಮ ಬೀದರ ಜನರ ಕನಸು ನನಸಾಗ್ತಾ ಇದೆ. ಈ ಅಕಾಡೆಮಿಕ್ ಕಮಿಂಗ್ ಆಮೇಲೆ ಕೇಳ ಎಲ್ಲ ಒಂದ್ಸತಿ ಕೇಳಿ ಪ್ರಾರಂಭ ಆಗ್ತಾ ಇದೆ. ಮತ್ತು ಬೀದರ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಸುಮಾರು ಒಂದು 78
ಚಿಕ್ಕ ಯೋಜನೆಗಳು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸುಮಾರು 128 ಕೋಟಿ ವಾಟರ್ ಟೇಬಲ್ ಅನ್ನು ಹೆಚ್ಚು ಮಾಡಬೇಕನ್ನುವಂಥ ಉದ್ದೇಶದಿಂದ ಮತ್ತು ರೈತರಿಗೆ ಅನುಕೂಲ ಆಗಬೇಕನ್ನುವಂಥ ನೀರಾವರಿ ಯೋಜನೆ ಅನುಕೂಲ ಆಗಬೇಕನ್ನುವಂಥದ್ದನ್ನ ಮತ್ತು ಔರಾದ ತಾಲೂಕಿನಲ್ಲಿ ಸುಮಾರು 32 ಕೆರೆಗಳು 450 ಕೋಟಿಯ ಮಾಂಜರ ನದಿಯಿಂದ ಕೆರೆ ತುಂಬುವ ಯೋಜನೆಯನ್ನು ಕೂಡ ಮುಂಬರುವಂತ ದಿನಗಳಲ್ಲಿ ಅದನ್ನು ಕೂಡ ಈ ಒಂದು ಜಿಲ್ಲೆಯಲ್ಲಿ ನನಸಾಗ್ತದೆ. ಮತ್ತು ಇವತ್ತ ಸಾಯಂಕಾಲ ಮುಖ್ಯಮಂತ್ರಿಗಳು ಬಸವ ಕಲ್ಯಾಣಿನಲ್ಲಿ ಮುಂಬರುವಂತ ದಿನಗಳಲ್ಲಿ ತಲೆ ಎತ್ತಿರುವಂತಹ ಅನುಭವ ಮಂಟಪವನ್ನು ಪ್ರಗತಿ ಪರಿಶೀಲನೆಯನ್ನ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಗೆ ನಾನು ಕೂಡ ಇವತ್ತ ಪ್ರೆಸ್ ಮೀಟ್ ಅನ್ನು ಮುಗಿಸ್ಕೊಂಡು ಹೋಗ್ತಿದ್ದೀನಿ. ಹೀಗಾಗಿ ಶೀಘ್ರದಲ್ಲಿ ಆ ಟೆಂಡರ್ ಪ್ರಕ್ರಿಯೆಯನ್ನ ಮುಗಿಸುವಂತ ಆಶಾಭಾವನೆಯನ್ನ ನಾವೆಲ್ಲರೂ ಹೊಂದಿದ್ದೀವಿ. ಮತ್ತು ಜಿಲ್ಲೆಯ ಜನತೆ ಕೂಡ ಬಸವಣ್ಣನವರ 12ನೇ ಶತಮಾನದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ ಭೂಮಿಯಲ್ಲಿ ಹೊಸದಾಗಿ ಅನುಭವ ಇಡೀ ವಿಶ್ವ ದರ್ಜೆಯ ಅನುಭವ ಮಂಟಪವನ್ನ ಕನಸಾಗರದಲ್ಲಿ ಶೀಘ್ರದಲ್ಲಿ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಎಲ್ಲಾ ಬಸವಾದಿ ಭಕ್ತರ ಬಸವಾದಿ ಅನುಯಾಯಿಗಳಿಗೆ ಭರವಸೆಯನ್ನು ಕೊಡ್ತೀನಿ. ಕಾಂಗ್ರೆಸ್ಸಿನವರು ಯಾವಾಗಲೂ ಕೇಂದ್ರ ಸಚಿವರಿದ್ದಾರೆ, ರಾಜ್ಯ ಸಚಿವರಿದ್ದಾರೆ, ಅಭಿವೃದ್ಧಿ ಕಾರ್ಯ ಏನ್ ಮಾಡಿದ್ದಾರೆ ಅಂತ ಸ್ವಲ್ಪ ನಿಮ್ಮ ಹಳದಿ ಕಣ್ಣಿನಿಂದ ನೋಡುವುದನ್ನು ಬಿಟ್ಟು ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ಒಪ್ಪಿಕೊಳ್ಳುವಂತ ಸಕಾರಾತ್ಮಕ ಮನಸ್ಸನ್ನ ನೀವು ಬೆಳೆಸ್ಕೊಳ್ಬೇಕನ್ನುವಂಥದ್ದನ್ನ ನಾನು ಹೇಳ್ತೀನಿ. ಕಳೆದ 7.5 ವರ್ಷದಲ್ಲಿ ಒಂದು ನರೇಂದ್ರ ಮೋದಿಯವರ ಸರ್ಕಾರದ ಒಂದು ಆಶೀರ್ವಾದದಿಂದ ಜಿಲ್ಲೆಯಲ್ಲಿ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು, ನಗರೋತ್ಥಾನದಲ್ಲಿ ಅಮೃತ್ ಯೋಜನೆಯಲ್ಲಿ, ಸಣ್ಣ ಸಣ್ಣ ಹೋಬಳಿ ಮಟ್ಟದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು, CRF ಆಗಿರ್ಬೋದು, ನೂರಾರು ಕೋಟಿಯ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದನ್ನ ನಿಮ್ಮ ತಾಲೂಕುಗಳಲ್ಲಿ ನೀವೇ ಹೋಗಿ ಪೂಜೆ ಮಾಡಿದ್ರಿ. ಕನಿಷ್ಠ ಅಷ್ಟಾದರೂ ಭಾವನೆಯನ್ನ ನಿಮ್ಮ ಹತ್ರ ಇರಬೇಕು. ರೈಲ್ವೆಯಲ್ಲಿ ಇದರಿಗೆ ಒಳ್ಳೆ ರೀತಿಯ ಸಂಪರ್ಕವನ್ನು ಸಾಧಿಸಿದಂತ ಕೀರ್ತಿ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಸಲ್ಲುತ್ತದೆ. ಅನೇಕ ವರ್ಷಗಳಿಂದ ನೆನೆಗುದಿ ಬಿದ್ದಿದಂತ ಬೀದರ್ ಏರ್ಪೋರ್ಟ್ ಅಲ್ಲ ನೀವೇ ಎಲ್ಲರೂ ಬಂದ್ರೆ ಸಾಕ್ಷಿಯಾಗಿ ಬೀದರ್ ಜಿಲ್ಲೆಗೆ ಲೋಕಾರ್ಪಣೆಯನ್ನ ಮಾಡಿದಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಹೀಗಾಗಿ ನೀವು ಏನೋ ಮಾಡಿಲ್ಲ ಅಂದಿದ್ರು ಕೂಡ ಜಿಲ್ಲೆಯ ಜನತೆ ಮಾಡಿದ್ದನ್ನ ಅನುಭವಿಸಿ ನಮಗೆ ಅಭಿವೃದ್ಧಿಯ ಪಾರ್ಟಿ, ಅಭಿವೃದ್ಧಿಯ ಸಂಸದ, ಅಭಿವೃದ್ಧಿಯ ಸರ್ಕಾರ ಅನ್ನುವಂಥದ್ದನ್ನ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಸರ್ಟಿಫಿಕೇಟ್ ನಮಗೆ ಅವಶ್ಯಕತೆ ಇಲ್ಲ. ಇದು ಅಭಿವೃದ್ಧಿಯ ಕೆಲಸ ಅಷ್ಟೇ. ಇದು ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಕಾಂಗ್ರೆಸ್ಸಿನವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗ್ಲಿಕ್ಕೆ ಬಂತು.
ಅದರಲ್ಲಿ ಅತಿ ಹೆಚ್ಚಿನ ದೇಶವನ್ನ ಆಡಳಿತವನ್ನು ನಡೆಸಿದವರು ನೀವೇ, ಸುಮಾರು 60 ವರ್ಷಗಳ ಕಾಲ. ಕಳೆದ 7.5 ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಜನಧನ ಯೋಜನೆ ಇರಬಹುದು, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇರಬಹುದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇರಬಹುದು, ಆಯುಷ್ಮಾನ್ ಭಾರತ ಯೋಜನೆ ಇರಬಹುದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು, ಪ್ರಧಾನಮಂತ್ರಿ ಉಜಾಲಾ ಯೋಜನೆ ಇರಬಹುದು, ಬೇಟಿ ಬಚಾವೋ ಬೇಟಿ ಪಢಾವೋ, ಇವತ್ತ ಹೆಣ್ಣ ಮಕ್ಕಳ ದಿನಾಚರಣೆ, ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಇರಬಹುದು, ಪ್ರತಿಯೊಬ್ಬ ಬಡವರ ಮನೆಯಲ್ಲಿ ಶೌಚಾಲಯ ಕಟ್ಟುತ್ತಿರಬಹುದು. ಹೀಗೆ ನಿಮ್ಮಿಂದ ಏನೇನು ಮಾಡ್ಲಿಕ್ಕೆ ಆಗಿಲ್ಲವೋ ದೇಶದ ಜನತೆ ಆ ಅವಕಾಶವನ್ನು ನಮಗೆ ಕೊಟ್ಟಿದೆ. ಹೀಗಾಗಿ ಕಳೆದ 7.5 ವರ್ಷದಲ್ಲಿ ದೇಶದಲ್ಲಿ 80 ಕೋಟಿಗೆ ಹೆಚ್ಚು ಲಾಭಾರ್ಥಿಗಳಾಗಿದ್ದಂತ ಕೀರ್ತಿ ನಮಗೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಪ್ರಧಾನಮಂತ್ರಿಗೆ ಸಲ್ಲುತ್ತದೆ. ನೀವು ಮಾಡಿಲ್ಲಂತಾನೆ ಈ ಅವಕಾಶಗಳನ್ನು ನಾವು ಬಳಸ್ಕೊಂಡಿದ್ದೀವಿ. ಕಾಂಗ್ರೆಸ್ಸಿನವರಿಗೆ ಈ ಕಲ್ಪನೆ ಕೂಡ ಬರುವುದಿಲ್ಲ. ಉದಾಹರಣೆ, ಇವತ್ತು ಬೀದರ್ ಜಿಲ್ಲೆಯಿಂದ ರೈಲ್ವೆಗಳನ್ನ ಇವತ್ತಿನಿಂದ ನಿನ್ನೆ ಪ್ರಾರಂಭ ಆಗಿದೆ. ಎಲೆಕ್ಟ್ರಿಫಿಕೇಶನ್ ನಿಮ್ಮ ಕಲ್ಪನೆಯಲ್ಲಿ ಕೂಡ ಬರುವುದಿಲ್ಲ. ಅದು ಏನಂತ ನೀವು ಯೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಅನೇಕ ಯೋಜನೆಗಳನ್ನ ಭ್ರಷ್ಟಾಚಾರ ರಹಿತವಾಗಿ ಎಲ್ಲ ಲಾಭಗಳನ್ನು ನೇರವಾಗಿ ಲಾಭಾರ್ಥಿಗಳ ಖಾತೆಗೆ ಜಮಾ ಮಾಡಿದಂತ ಕೀರ್ತಿಯನ್ನು ನಮ್ಮ ಸರ್ಕಾರಕ್ಕಿದೆ. ನಮಗೆ ಹೆಮ್ಮೆ ಇದೆ. ನಿಮ್ಮ ಕಾಲದಲ್ಲಿ ಯಾವುದೇ ಯೋಜನೆಯನ್ನು ತರಲಿ, ದಲ್ಲಾಳಿಗಳಿಗೆಷ್ಟು, ಮತ್ತೊಬ್ಬರಿಗೆಷ್ಟು, ಬಗರೆ ಹಗರಣಗಳ ಮೇಲೆ ಹಗರಣಗಳ ಮೇಲೆ ಹಗರಣ. ಇದು ಕಾಂಗ್ರೆಸ್ಸಿನ ಗುರುತು, ಹಗರಣ. ಹೀಗಾಗಿ ಮೊನ್ನೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂತಹ ಈಶ್ವರ್ ಖಂಡ್ರೆ ಅವರು, ಹುಮ್ನಾಬಾದಿನ ಶಾಸಕರಾದಂತಹ ರಾಜಶೇಖರ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಿದ್ರೂ ಕೂಡ ಅಪಾಯ, ಅಧಿಕಾರದ ಇಲ್ಲಿದ್ದರೂ ಕೂಡ ಮತ್ತಷ್ಟು ಅಪಾಯ. ಅದು ಸಂಸ್ಕೃತಿನೇ ಆಗಿದೆ. ಅಧಿಕಾರದಲ್ಲಿದ್ದಾಗ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದಲ್ಲಿ ತೊಡಗುತ್ತದೆ. ಅಧಿಕಾರದ ಇಂದ ಸಮಯದಲ್ಲಿ ಜನರಿಗೆ ದಾರಿ ತಪ್ಪಿಸುವುದು, ಜಾತಿ ಧರ್ಮಗಳನ್ನ ವಿಷ ಬೀಜವನ್ನ ಬಿತ್ತಿ ಸಮಾಜವನ್ನು ಒಡೆಯುವುದು ಮತ್ತು ಸರ್ಕಾರದ ಒಳ್ಳೆಯ ಯೋಜನೆಗಳಿಗೆ ಬಡವರ ಮಧ್ಯದಲ್ಲಿ ಭ್ರಮೆಯನ್ನು ಹುಟ್ಟಿಸುವುದು, ಇದು ಕಾಂಗ್ರೆಸ್ಸಿನ ಚಾಳಿ. ಆದರೆ ಮೊನ್ನೆ ಈಶ್ವರ್ ಖಂಡ್ರೆ ಅವರು ರಾಜಶೇಖರ್ ಪಾಟೀಲ್ ಮಾಡಿದಾಗ ನಮ್ಗೆಲ್ಲೋ ಒಂದ್ ಕಡೆ ಬೀದರ್ ಜಿಲ್ಲಾ ಕಾಂಗ್ರೆಸ್ ಬೇಮೋಸಮ್ಮೆ ಗರಜನ ಅಂದ್ರೆ ನಾವು ಅವಕಳಿ ಮಳೆ ಅಂತೀವಿ, ಮಾರ್ಚ್ ಏಪ್ರಿಲ್ ನಲ್ಲಿ ಬರೋದು. ಆ ಸಿಡಿಲು ಗುಡುಗು ಮಿಂಚುತ್ತದೆ, ಜನರಿಗೆ ಕಷ್ಟನ ಕೊಡ್ತದ, ರೈತರಿಗೆ ಕಷ್ಟನ ಕೊಡ್ತದ. ಹಾಂಗ ಇವತ್ತು ಬೀದರ್ ಜಿಲ್ಲೆ ಕಾಂಗ್ರೆಸ್ನಲ್ಲಿ ಬೇಮೋಸಮ್ಮೆ ಗರಜ್ನ ತರ ಮೊನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಆ ಒಂದು ಪ್ರೆಸ್ ಮೀಟ್ ಅನ್ನ ಅಂಶಗಳನ್ನ ನಾನು ನೋಡ್ಕೊಂಡಾಗ ಕಾಂಗ್ರೆಸ್ಸಿನವರು ಮೊನ್ನೆ ನಡೆದಂತ MLC ಚುನಾವಣೆಯ ಅನುಭವಿಸಿದಂತ ನೋವನ್ನ ಇನ್ನೂ ಮರ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ.
ಜೀವನದಲ್ಲಿ ಆ ನೋವನ್ನ ಮರೀಲಿಕ್ಕಿಲ್ಲ ಅನ್ನೋದು ಕೂಡ ಒಂದ್ ಕಡೆ ಅನಿಸ್ತದೆ. ಕಾಂಗ್ರೆಸ್ನವ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ರು, MLC ಎಲೆಕ್ಷನ್ ಅಂದ್ರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಅದು ನಮ್ಮ ಚುನಾವಣೆ, ನಾವು ಮಾಡ್ತೀವಿ ಅಂತ. ಅಷ್ಟೇ ಅಲ್ಲ, ಆ MLC ಎಲೆಕ್ಷನ್ ಅನ್ನ ರಾಜಶೇಖರ್ ಪಾಟೀಲ್ರು ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ದಿಕ್ಸೂಚಿ ಅಂತ. ಮೊನ್ನೆ ರಾಜಶೇಖರ್ ಪಾಟೀಲ್ರೆ, ಈಶ್ವರ ಖಂಡ್ರೆ ಅವರೇ ಮಾತೆತ್ತಿದ್ರೆ 60 ವರ್ಷದಿಂದ ನಮ್ಮ ತಂದೆಯವರು ಶಾಸಕರಾಗಿದ್ರು, ಸಚಿವರಿದ್ರು, ನಾವುಗಳು ಕೂಡ 3 ಸರ್ತಿ 4 ಸರ್ತಿ ಗೆದ್ದಿ ಶಾಸಕರಾಗಿದ್ದೀವಿ, ಸಚಿವರಾಗಿದ್ದೀವಿ. MLC ಚುನಾವಣೆ ಮತದಾರರು ಯಾರಿರ್ತಾರೆ ಮತ್ತು ಆ ಚುನಾವಣೆ ಹ್ಯಾಂಗ್ ನಡೀತಿದೆ ಅನ್ನುವಂಥದ್ದನ್ನ ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಜನಮಾನಸದಲ್ಲಿರುವಂತಹ ಭಾವನೆಗಳನ್ನ ಯಾರಿಗೆ ಆಶೀರ್ವಾದ ಮಾಡಬೇಕು ಮಾಡ್ತಾರೆ. ದಯಮಾಡಿ ಈ MLC ಚುನಾವಣೆಯಲ್ಲಿ ಗೆದ್ದಿ ದಿಕ್ಸೂಚಿ ಅಂದ್ರೆ ನಿಮಗೆ ಒಳ್ಳೇದಾಗಲಿ ಅನ್ನುವಂಥದ್ದನ್ನ ಮಾತ್ರ ನಾನು ಹೇಳ್ತೀನಿ. ಇದಕ್ಕಿಂತ ಮುಂಚೆ ನಾನೇನು ಹೇಳಕ್ ಹೋಗುದು. ರಾಜಶೇಖರ್ ಪಾಟೀಲ್ರು ತಾಲೂಕ್ ಸ್ತರದ ಅಧಿಕಾರಿಗಳ ಸಭೆಗಳಲ್ಲಿ ಅಧಿಕಾರಿಗಳಿಗೆ ದಮ್ ಕೊಡೋದಾಗ್ಲಿ, ನಾವು ಕೂಡ ಮುಂದೆ ಅಧಿಕಾರದಲ್ಲಿ ಬರ್ತೀವಿ ಅನ್ನುವಂಥದ್ದನ್ನ ಹೇಳಿ ಹೆದರಿಸೋದಾಗ್ಲಿ, ಇದನ್ನ ನಾನು ಖಂಡಿಸ್ತೇನೆ. ಮತ್ತು ನಿಮ್ಮ ಅಧಿಕಾರದಲ್ಲಿ ಬರುವಂತ ಕನಸು ನನಸಾಗ್ಲಿಕ್ಕೆ ನಾವು ಬಿಡುವುದಿಲ್ಲ. ಕೇಂದ್ರದ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವರ ಉತ್ತಮವಾದಂತಹ ಆಡಳಿತವನ್ನು ಮುಂದಿಟ್ಕೊಂಡು ಖಂಡಿತವಾಗಿ 2023ರಲ್ಲಿ ಕೂಡ ಮತ್ತೊಮ್ಮೆ ಕರ್ನಾಟಕದ ಸೇವೆಯನ್ನು ಮಾಡಲಿಕ್ಕೆ ಜನ ನಮ್ಮನ್ನ ಆಶೀರ್ವಾದವನ್ನ ಮಾಡ್ತದೆ. ಅಷ್ಟೇ ಅಲ್ಲ, ರಾಜಶೇಖರ್ ಪಾಟೀಲ್ರೆ, ನಮ್ಮ ಮುಖಂಡರ ಪರೋಕ್ಷವಾಗಿ ಉಲ್ಲೇಖವನ್ನ ಮಾಡಿ, ನಮ್ಮ ಕಾರ್ಯಕರ್ತರ ಪರೋಕ್ಷವಾಗಿ ಉಲ್ಲೇಖವನ್ನ ಮಾಡಿ, ಪ್ರೆಸ್ ಮೀಟ್ ಅನ್ನ ಮಾಡಿ, ಇದು ಆರೋಗ್ಯಕರವಾದಂತ ರಾಜಕಾರಣ ಅಲ್ಲ. ಜನ ನಿಮ್ಮನ್ನ ಜನಸೇವೆಯನ್ನ ಮಾಡಲಿಕ್ಕೆ ಆಶೀರ್ವಾದವನ್ನು ಮಾಡಿದೆ. ನಾವು ನಿಮ್ಮ ಕ್ಷೇತ್ರದಲ್ಲಿ ವಿರೋಧದಲ್ಲಿರ್ಬೋದು, ನಿಮ್ಮ ಸೇವೆಗೆ ಸೀಮಿತವಾಗಿ ನೀವು ಸೇವೆಯನ್ನ ಮಾಡಿ, ನಿಮ್ಮ ಜನ ವಿರುದ್ಧವಾದಂತ ನೀತಿಗಳಿಗೆ ಆ ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಪಕ್ಷ ಜನಜಾಗೃತಿಯನ್ನು ಮಾಡುವಂತ ಜವಾಬ್ದಾರಿಯನ್ನು ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಮುಖಂಡರ ಮೇಲೆ. ಅದನ್ನೇ ಮಾಡೇ ಮಾಡ್ತೀವಿ. ಆ ಕಾರಣಕ್ಕಾಗಿ ನೀವು ಇಂತಹ ಒಂದು ಕೀಳಮಟ್ಟದ ಯೋಚನೆಯನ್ನ ಮಾಡೋದನ್ನ ಬಿಟ್ಟು ಆರೋಗ್ಯಕರವಾದಂತಹ ವಾತಾವರಣದಲ್ಲಿ ರಾಜಕಾರಣವನ್ನು ಮಾಡಬೇಕು ಅನ್ನುವಂಥದ್ದನ್ನ ನೀವು ಮಾಡಿ, ನಾವು ಮಾಡಬೇಕು. ಧಮ್ಕಿ ಯಾರು ಅಂಜುವುದಿಲ್ಲ, ಯಾರು ಜಗ್ಗುದಿಲ್ಲ. ಆ ದಿನಗಳು ಹೋದು, ನಮ್ದು ಹೋದು, ನಿಮ್ದು ಹೋದು. ಅದಕ್ಕ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವನ್ನಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಮೇಲೆ ಅಡಿಯಲ್ಲಿ ನಮ್ಮ ಜನಪ್ರತಿನಿಧಿಯಾಗಿ ಜವಾಬ್ದಾರಿಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ಈಶ್ವರ ಖಂಡ್ರೆ ಅವರು, ರಾಜಶೇಖರ್ ಪಾಟೀಲ್ ಅವರು ಯಾವಾಗಲೂ ಡಬಲ್ ಇಂಜಿನ್ ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳಿದೆ. ಮೊದಲೇ ಹೇಳಿದ ಡಬಲ್ ಇಂಜಿನ್ ಸರ್ಕಾರ ಸಾಧನೆಗಳನ್ನ ಮಾಡಿ ದೇಶದ ಪ್ರತಿಯೊಬ್ಬನಿಗೆ ಸರ್ಕಾರದ ಸವಲತ್ತುಗಳನ್ನ ಕೊಟ್ಟು
ಪರಿಸರವನ್ನು ಉಳಿಸಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ವಿಶ್ವದ ಅಗ್ರ ವ್ಯಕ್ತಿಯಾಗಿದ್ದಾರೆ. ಇದು ಸುಮ್ಮನೆ ಬರಲ್ಲ. ಪ್ರತಿಯೊಂದು ವರ್ಗದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಆದಾಗ ಮಾತ್ರ ವಿಶ್ವದ ಅತ್ಯಂತ ಪ್ರಬಲ ನಾಯಕ ಅನ್ನುವಂಥದ್ದನ್ನ ಇವತ್ತು ವಿಶ್ವವನ್ನು ಕೊಂಡಾಡ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಡಬಲ್ ಇಂಜಿನ್ ಸರ್ಕಾರ. ಆದರೆ ಪಾಪ ನಿಮ್ಮ ಒಂದು ಕೇಂದ್ರದ ಇಂಜಿನ್ ಈಗಾಗಲೇ ದೇಶದಲ್ಲಿ ಗುಜಾರಿಗೆ ಸೇರಿಬಿಟ್ಟಿದೆ. ಕಬಡ ಅಂತಾರಲ್ಲ, ಗುಜಾರಿಗೆ ಮೂಲೆ ಗುಂಪಾಗಿಬಿಟ್ಟಿದೆ ಕೇಂದ್ರದ ಇಂಜಿನ್. ಕರ್ನಾಟಕದಲ್ಲಿ ನಿಮ್ಮ ಕಾಂಗ್ರೆಸ್ಸಿನ ಇಂಜಿನು, ಒಂದು ಇಂಜಿನು ಕನಕಪುರದಲ್ಲಿ ಡಿಸ್ಮ್ಯಾಂಟಲ್ ಆಗಿ ಬಿದ್ದಿದೆ. ಅದರದ್ದು ಗೇರ್ ಬಾಕ್ಸ್ ಬಾದಾಮಿ ಅನ್ನೋ ಮೈಸೂರಲ್ಲಿ ಉಳ್ಕೊಂಡು ಬಿಟ್ಟಿದೆ. 2 ಸೈಲೆನ್ಸರ್ಗಳು ಬೀದರ್ ಜಿಲ್ಲೆ ಡಿಸ್ಮೆಂಟಲ್ ಆಗಿದೆ. ಹೀಗಾಗಿ ನಿಮ್ಮ ಇಂಜಿನ್, ನಿಮ್ಮ ಗೇರ್ ಬಾಕ್ಸ್, ನಿಮ್ಮ ಸೈಲೆನ್ಸರ್ಗಳು ಜೋಡಿಸೋದ್ರಷ್ಟೊಳಗಾಗಿ 2023 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಚಂಡ ಬಹುಮತದಿಂದ ಜನ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದನ್ನ ಕೇವಲ ಆತ್ಮವಿಶ್ವಾಸವಲ್ಲ, ಒಂದು ಪ್ರಾಕ್ಟಿಕಲ್ ಅನುಭವ ಕೂಡ ನಾನು ಹೇಳ್ತೀನಿ. ಇವತ್ತು ಅವ್ರು ಬಾರ ಅಂತ ನೋಡಿದ್ರೆ ಹತಾಶರಾಗಿದ್ದಾರೆ ಅಂತ ಅನಿಸ್ತದೆ. ಡಬಲ್ ಇಂಜಿನ್ ಅಂತ. ಈಶ್ವರ್ ಖಂಡ್ರೆ ಅವರು ರೈತರ ಯೋಜನೆದಂತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವಿಷಯದಲ್ಲಿ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಮತ್ತು ರೈತರಿಗೆ ನಿರಾಸೆ ಮೂಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. 2016-17ರಿಂದ ಇಲ್ಲಿಯವರೆಗೆ 21-22ರವರೆಗೆ ದೇಶದಲ್ಲಿಯ ನಮ್ಮ ಜಿಲ್ಲೆಯ ರೈತರ ಒಂದು ಆಸಕ್ತಿಯಿಂದ, ಬ್ಯಾಂಕ್ಗಳ ಒಂದು ಸಹಕಾರದಿಂದ, ಇಲಾಖೆ ಅಧಿಕಾರಿಗಳ ಒಂದು ಕಾರ್ಯಪ್ರವರ್ತದಿಂದ ದೇಶದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನೋಂದಣಿ ಮಾಡಿಸೋದ್ರಲ್ಲಿ ನಂಬರ್ 1. ಅತಿವೃಷ್ಟಿ, ಅನಾವೃಷ್ಟಿ ಬಂದು ಬೆಳೆ ಹಾನಿ ಆದಾಗ ಇನ್ಶೂರೆನ್ಸ್ ಹಣವನ್ನು ಕೂಡ ಪಡೆದುಕೊಳ್ಳೋದ್ರಲ್ಲಿ ನಮ್ಮ ಬೀದರ್ ಜಿಲ್ಲೆ ನಂಬರ್ 1. ಈಶ್ವರ್ ಖಂಡ್ರೆ ಅವರೇ, ಇದು ಇನ್ಶೂರೆನ್ಸ್ ಇದೆ. ಹಾನಿಯಾದ ರೈತರಿಗೆ ಮಾತ್ರ ಪರಿಹಾರವನ್ನು ಸಿಗ್ತದೆ. ಇದು ಕನಿಷ್ಠ ಈ ವಿಷಯವನ್ನು ನಿಮಗೆ ತಿಳಿದಿರಲೇಬೇಕನ್ನುವಂಥದ್ದನ್ನ ನಾನು ಅನ್ಕೊಂಡಿದ್ದೀನಿ. ಮೊನ್ನೆ ನಮ್ಮ ಪತ್ರಿಕೆಗೋಷ್ಠಿಯಲ್ಲಿ 17-18 ಸಾಲಿನಲ್ಲಿ ರೈತರಿಗೆ ಹಣ ಬರಲಿಲ್ಲ, ಹಗರಣ ಆಗಿದೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದೆ. ಮಾನ್ಯ ಈಶ್ವರ್ ಖಂಡ್ರೆ ಅವರೇ, 17-18ರಲ್ಲಿ ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಹಗರಣದ ಸರ್ಕಾರ ಇತ್ತು. ತಾವು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರುಗಳಾಗಿದ್ರಿ. ಇದಕ್ಕೂ ನೀವು ರೈತರಿಗೆ ಇದ್ರ ಉತ್ತರ ನೀವೇ ಕೊಡ್ಬೇಕೀಗ. ಸರ್ಕಾರ ಅಧಿಕಾರದಲ್ಲಿದ್ದವರು ನೀವು. ಇದಕ್ಕ ವಿಮೆ ಕಂಪನಿಗಳ ಮೇಲಾಗಲಿ, ಇಂದಿನ ಸರ್ಕಾರದ ಮೇಲಾಗಲಿ ನೀವು ಗೂಬೆ ಕೊಡಿಸುವಂತ ಕೆಲಸ, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್, ಈಶ್ವರ ಖಂಡ್ರೆ ರಾಜಕಾರಣ ಡಬಲ್ ಸ್ಟ್ಯಾಂಡರ್ಡ್ ಇದೆಯೋ ಅದು ಬೀದರ್ ಜಿಲ್ಲೆ ಜನತೆ ಅವರಿಗೆ ಗೊತ್ತಿದೆ. ಹೀಗಾಗಿ ಕಳೆದ 5 ವರ್ಷಗಳಲ್ಲಿ ಬೀದರ್ ಜಿಲ್ಲೆಗೆ ಸುಮಾರು 450 ಕೋಟಿಯಿಂದ 500 ಕೋಟಿ ಹಣವನ್ನ
ನಮ್ಮ ರೈತರಿಗೆ ಈಗಾಗಲೇ ಅವರು ಲಾಭವನ್ನು ಪಡೆದುಕೊಂಡಿದ್ದಾರೆ. ತಾವು ಪದೇ ಪದೇ ಹೇಳ್ತೀರಿ ಸರ್ಕಾರದ ಹಣ ಜಾಸ್ತಿ ಹೋಗಿ ರೈತರಿಗೆ ಕಂಬರ್ತದೆ. ನಮ್ಮ ಸರ್ಕಾರದ ಉದ್ದೇಶ ರೈತರ ಕಡಿಮೆ ಪ್ರೀಮಿಯಂನಲ್ಲಿ ಬೆಳೆ ಹಾನಿ ಆದಾಗ ರೈತನಿಗೆ ಬೆಳೆದಂತ ಬೆಳೆಯ ಕೀಮತ್ತನ್ನ ರೈತನಿಗೆ ಒದಗಿಸಬೇಕನ್ನುವಂಥ ಸದುದ್ದೇಶದಿಂದ ನಾವು ಆ ಯೋಜನೆಯನ್ನ ತಂದಿದ್ದಿದೆ. ಹೀಗಾಗಿ ಈ ವರ್ಷವೂ ಕೂಡ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಸುಮಾರು 87,000 ರೈತರಿಗೆ ಈಗಾಗಲೇ 19 ಕೋಟಿ ಹಣವನ್ನ ಅವರ ಖಾತೆಗೆ ಜಮಾ ಮಾಡಲಾಗಿದೆ. ಇನ್ನೂ ಸುಮಾರು 37,000 ರೈತರ ಖಾತೆಗೆ ಬರುವಂತಹ 15 ದಿವಸಗಳ ಒಳಗಾಗಿ ಮೊನ್ನೆ ನಾನು ಬೆಂಗಳೂರಿನಲ್ಲಿ ಸಭೆಯನ್ನು ನಡೆಸಿದಾಗ ಆ ಭರವಸೆಯನ್ನ ಕೊಟ್ಟಿದ್ದಾರೆ. ಕ್ರಾಪ್ ಕಟ್ಟಿಂಗ್ ಆದ್ಮೇಲೆ ಸುಮಾರು ನಮ್ಮ ಜಿಲ್ಲೆಯ ರೈತರಿಗೆ ಇನ್ನೂ 75 ಕೋಟಿ ಹಣವನ್ನ ನಮ್ಮ ರೈತರ ಖಾತೆಗೆ ಜಮಾ ಆಗುವುದಿದೆ. ಅಷ್ಟೇ ಅಲ್ಲ, ಈ ವರ್ಷ ಕರ್ನಾಟಕ ಸರ್ಕಾರದ ವತಿಯಿಂದ SDRF ನಲ್ಲಿ ಸುಮಾರು 18 ಲಕ್ಷ ರೈತರಿಗೆ 1,252 ಕೋಟಿ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ 97 ಕೋಟಿ ಹಣವನ್ನು ಜಮಾ ಮಾಡಿದೆ ಅಂತ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಆ ಸುದ್ದಿಯನ್ನ ಬಂದಿದೆ. ದಯಮಾಡಿ ಜಿಲ್ಲೆಯ ರೈತರು ಡಬಲ್ ಸ್ಟ್ಯಾಂಡರ್ಡ್ ನೀತಿಯನ್ನು ಅನುಸರಿಸುವಂತಹ ಈಶ್ವರ ಖಂಡ್ರೆ ಅವರ ಮಾತಿಗೆ ಗಮನ ಕೊಡಲಾರದೇ ತಾವು ಈ ಒಂದು ಒಳ್ಳೆಯ ಯೋಜನೆಯನ್ನ ಅದರ ಮೇಲೆ ವಿಶ್ವಾಸವನ್ನಿಟ್ಟು ಮುಂದುವರಿಸಬೇಕು ಅನ್ನುವಂಥದ್ದನ್ನ ಕೂಡ ನಾನು ಹೇಳ್ತೀನಿ. ಕೇವಲ ಈಶ್ವರ ಖಂಡ್ರೆ ಅವರು ವಿಧಾನಸಭೆಯಲ್ಲಿ ನಿಂತು ಪ್ರಚಾರ ಗಿಟ್ಟಿಸಿಕೊಳ್ಳುವ ಸಲುವಾಗಿ ಮಾತಾಡುವುದಲ್ಲ, ದಿನನಿತ್ಯ ರೈತರ ಸಮಸ್ಯೆಗಳನ್ನ ಆಲಿಸಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಿದ್ರೆ ನಿಮ್ಮ ಮೇಲೂ ಕೂಡ ಜವಾಬ್ದಾರಿ ಇದೆ. ನೀವೇ ಜವಾಬ್ದಾರಿ ಮೇಲೆ ಇಲ್ಲ ಅಂತೇನೆ. ಹೀಗಾಗಿ ರೈತರಿಗೆ ಭ್ರಮೆ ಹುಟ್ಟಿಸುವುದನ್ನು ಬಿಟ್ಟು ಎಲ್ಲರೂ ಸೇರ್ಕೊಳ್ಳಿ, ರೈತರ ಏಳಿಗೆಗೆ ನಾವೆಲ್ಲರೂ ಶ್ರಮಿಸೋಣ ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ. ಮತ್ತೊಂದು, ಕಲ್ಯಾಣ ಕರ್ನಾಟಕದಲ್ಲಿ ಸ್ವಾಭಿಮಾನ ಯಾತ್ರೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಶ್ವರ ಖಂಡ್ರೆ ಅವರಿಗೆ ನಿಮ್ಗೆ ನೆನಪಿರಬಹುದು, ಸಿದ್ದರಾಮಯ್ಯ 2013ರಲ್ಲಿ ನಮ್ಮ ನಡೆ ಕೃಷ್ಣ ಕಡೆ ಅಂದ್ರೆ ಈ ಭಾಗದಲ್ಲಿರುವಂತಹ ಕೃಷ್ಣ ನದಿಯ ನೀರಾವರಿ ಯೋಜನೆಗಳನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 20,000 ಕೋಟಿ ಹಣವನ್ನು ನಾವು ಬಜೆಟ್ ನಲ್ಲಿ ಮೀಸಲಿಟ್ಟು ಈ ಯೋಜನೆಗಳನ್ನು, ಈ ಭಾಗದ ನೀರಾವರಿ ಯೋಜನೆಗಳನ್ನು ನಾನು ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿದರು. ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದ್ರೆ 2013ರಲ್ಲಿ. ಆದ್ರೆ ಈ ಭಾಗದ ನೀರಾವರಿ ಯೋಜನೆಗೆ ಎಷ್ಟು ಹಣ ಇಟ್ಟಿದ್ದೀರಿ ಅನ್ನುವಂಥದ್ದನ್ನ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಕೇವಲ 7,000 ಕೋಟಿ ಮಾತ್ರ ಮಾಡಿದ್ರಿ. ಮತ್ತೊಮ್ಮೆ ಇಂತಹ ಒಂದು ನಿಮ್ಮ ಸುಳ್ಳು ಪಾದಯಾತ್ರೆಗೆ ಇಲ್ಲಿನ ಜನ ಭರವಸೆ ಮಾಡುವುದಿಲ್ಲ ಅನ್ನುವಂಥದ್ದನ್ನು ಕೂಡ ನಾನು ನಿಮ್ಮೆಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ.
ಆಮೇಲೆ ರೈತರ ಕಬ್ಬಿನ ವಿಷಯದಲ್ಲಿ ರಾಜಶೇಖರ್ ಪಾಟೀಲ್ ಆಗಲಿ, ಈಶ್ವರ್ ಖಂಡ್ರೆ ಅವರಾಗಲಿ ಮೊಸಳೆ ಕಣ್ಣಿ ನೀರು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಹೇಳ್ತೀವಿ. 2017ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಭಿವೃದ್ಧಿ ಕಾರ್ಯಗಳ ಪ್ರವಾಸಕ್ಕೋಸ್ಕರ ಬರುವಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಕಬ್ಬು ಬೆಳೆಗಾರ ರೈತರು ಹುಮ್ನಾಬಾದ್ನಲ್ಲಿ ಹೈವೇನ ರಸ್ತೆ ರೋಕು ಮಾಡಿದರು. ಅವತ್ತು ತಾವೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರಿ. ಆ ಧರಣಿ ನಿರತ ರೈತರ ಮಧ್ಯದಲ್ಲಿ ಹೋಗಿ ನೀವು ಅಂದಿನ ಜಿಲ್ಲಾಧಿಕಾರಿಗಳು ಇಲ್ಲ ಮುಖ್ಯಮಂತ್ರಿಗಳು ಬಂದು ಹೋದ್ಮೇಲೆ ನಾವು 2300 ರೂಪಾಯಿಗಳನ್ನ ಪ್ರತಿ ಟನ್ನಿಗೆ ಕೊಡಿಸ್ತೀನಿ ಅನ್ನುವಂಥದ್ದನ್ನ ಹೇಳಿದ್ವಿ. ಮೊನ್ನೆ ಈಶ್ವರ್ ಖಂಡ್ರೆ ಅವರೇ ಆ ವರ್ಷ ಕೊಡಿಸಿದಷ್ಟು ನೀವು ಹೇಳಬೇಕು. ಇವತ್ತು ಕೇವಲ ಪ್ರತಿ ಟನ್ನಿಗೆ 1800 ಮಾತ್ರ ಕೊಡಿಸಿದ್ರಿ. ಇವತ್ತು ಮೊಸಳೆ ಕಣ್ಣೀರು ಹಾಕ್ತೀರಾ? ಅಷ್ಟೇ ಅಲ್ಲ, ಈ ಜಿಲ್ಲೆಯಲ್ಲಿ ರೈತರ ಕಬ್ಬಿನಗೋಸ್ಕರ ಶುಗರ್ ಫ್ಯಾಕ್ಟರಿಗಳ ಮಾಲೀಕರು, ಚೇರ್ಮನ್ಗಳ ಮೇಲೆ ಒತ್ತಡವನ್ನು ಹೇರಿ ಕಳೆದ ವರ್ಷ 2021ರಲ್ಲಿ 2250 ಕೊಡಿಸಿದಂತಹ ಹೆಮ್ಮೆ, ಆ ಶ್ರೇಯಸ್ಸು ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿಗಳಿಗೆ ಹೋಗ್ತದೆ. ಫ್ಯಾಕ್ಟರಿ ಮಾಲೀಕರ ಸಭೆಗೆ ಕರೆದಾಗ ಒಂದಾದರೂ ದಿವಸ ಈಶ್ವರ ಖಂಡ್ರೆ ನೀವು ಹಾಜರಿದ್ರ? ಇಲ್ಲ. ಈಶ್ವರ ಖಂಡ್ರೆ ಅವರೇ ಹೇಳಿದ್ರಿ ಈ ವರ್ಷ 2500 ರೂಪಾಯಿ ಪ್ರತಿ ಟನ್ನಿಗೆ ಕೊಡಿಸಬೇಕು ಅಂತ. ನಿಮ್ಮ ತಮ್ಮನದೇ ಎಂಎಸ್ಎಸ್ಕೆ ಫ್ಯಾಕ್ಟರಿ ಇದೆ. ದಯಮಾಡಿ ನಿಜವಾದಂತ ರೈತ ಕಬ್ಬು ಬೆಳೆಗಾರ ಮೇಲೆ ನಿಮ್ಮ ಕಾಳಜಿ ಇದ್ರೆ 2500 ಪ್ರತಿ ಟನ್ನಿಗೆ ಕೊಡಿಸಿ ಮಾದರಿಯಾಗಿ ನಾನು ನಿಮ್ಮನ್ನ ಅಭಿನಂದಿಸ್ತೇನೆ. ರೈತರ ಪರವಾಗಿ ನಿಮ್ಮನ್ನ ಹೊಗಳ್ತೇನೆ. ಸುಮ್ಮನೆ ಯಾವುದೋ ದಿಕ್ಕು ತಪ್ಪಿಸುವಂತ ಕಾರ್ಯವನ್ನ ಮಾಡಿದರೆ ಅದಕ್ಕೆ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಬರ್ತದೆ ಅನ್ನುವಂಥದ್ದನ್ನು ಕೂಡ ನಾನಿಲ್ಲಿ ಹೇಳಬೇಕಾಗ್ತದೆ. ಅಷ್ಟೇ ಅಲ್ಲ, ಹುಮ್ನಾಬಾದಿನ ಶಾಸಕರಾದಂತಹ ರಾಜಶೇಖರ್ ಪಾಟೀಲ್ರು ಇತ್ತೀಚಿನ ದಿನಗಳಲ್ಲಿ ಬಿಎಸ್ಎಸ್ಕೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಕುರಿತು ಬಹಳಷ್ಟು ಕರುಣೆ, ಅನುಕಂಪ ತೋರಿಸ್ತಾ ಇದ್ದಾರೆ. ಮೊನ್ನೆ ರಾಜಶೇಖರ್ ಪಾಟೀಲ್ರೆ, ನೀವು ನಿಮ್ಮ ತಮ್ಮ ಆ ಒಂದು ಕಾರ್ಖಾನೆಯ ಡೈರೆಕ್ಟರ್ ಆಗಿದ್ರಿ. ಅವಕಾಶ ಸಿಕ್ಕಿತ್ತು. ಆದ್ರೆ ಅವತ್ತು ಏನೇನು ಮಾಡಿದ್ರಿ ಅನ್ನುವಂಥದ್ದನ್ನ ಬೀದರ್ ಜಿಲ್ಲೆಯ ರೈತರಿಗೆ ಗೊತ್ತಿಲ್ಲ ಅಂತೀರಾ? ನೀವು ಡೈರೆಕ್ಟರ್ ಆಗಿದ್ದಾಗ ಡಿಸಿಸಿ ಬ್ಯಾಂಕಿಗೆ ಸಾಲ ಕೊಡಬಾರದು ಅನ್ನುವಂಥ ಒತ್ತಡವನ್ನು ಹೇರಿದ್ದಾಗ ಕೂಡ ಬೀದರ್ ಜಿಲ್ಲೆ ಕಬ್ಬು ಬೆಳೆಗಾರರು ಮರ್ತಿಲ್ಲ. ಬ್ಯಾಂಕಿಗೆ ಪತ್ರವನ್ನು ಬರೆದು ಎಚ್ಎನ್ಟಿಗೆ ಹಣವನ್ನು ಕೊಡಬಾರದು ಅನ್ನುವಂಥದ್ದನ್ನ ವಿಳಂಬ ಮಾಡಿದಂಥದ್ದನ್ನು ಕೂಡ ಬೀದರ್ ಜಿಲ್ಲೆ ಕಬ್ಬು ಬೆಳೆಗಾರ ಮರ್ತಿಲ್ಲ. ಭ್ರಷ್ಟಾಚಾರದ ನೆಪವನ್ನು ಒಡ್ಡಿ ಅವತ್ತು ಇಂತಹ ವ್ಯವಹಾರ ಮಾಡುವುದು ಬದಲಾಗಿ ಅವತ್ತಿನ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಲ್ಲಿ ತಾವುಗಳು ಕೂಡ ಇದ್ರಿ. ಭ್ರಷ್ಟಾಚಾರ ನಡೀಲಿಕ್ಕೆ ಬಿಡಲಾಗತ್ತೆ ನೋಡ್ಕೊಂಡು ಅವಕಾಶವನ್ನು ಬಳಸ್ಕೊಂಡು ಬಿಎಸ್ಎಸ್ಕೆ ಒಂದು ವೇಳೆ ನಡೆಸಿದ್ರೆ ಇವತ್ತು ಬಿಎಸ್ಎಸ್ಕೆ ಪರಿಸ್ಥಿತಿ
ಅಂದಿನ ಅಧ್ಯಕ್ಷ ಸಂಜಯ್ ಖೇಣಿಯವರು ನಿಮ್ಮೆಲ್ಲರ ಕಿರುಕುಳದಿಂದ ಕಾಟದಿಂದ ಹಲ್ದಾರಲ್ಲಿ ರಾಜೀನಾಮೆಯನ್ನು ಪಡೆದಿರಿ. ನಿಮ್ಮ ಬಂಟರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರಿ. ಎಷ್ಟು ನೂರ್ತಿರೇ ಗೊತ್ತಾ? ಕೇವಲ 15,000 ಮಾತ್ರ. ನಂತರ ಬಂದಿತ್ತು. ಅದಕ್ಕೆ ಮಾನ್ಯ ರಾಜಶೇಖರ್ ಪಾಟೀಲ್ರೆ ಇಂತಹ ಒಂದು ಡಬಲ್ ಸ್ಟ್ಯಾಂಡರ್ಡ್ ನೀತಿಯನ್ನ ಒಬ್ಬ ಜನಪ್ರತಿನಿಧಿಗೆ ಶೋಭಿತರುವಂತದ್ದಲ್ಲ. ನಿಜವಾದಂತ ಕಾಳಜಿ ಇದ್ರೆ ಸಲಹೆ ಕೊಡಿ. ಎಲ್ಲರೂ ಸೇರ್ಕೊಂಡು ಮಾಡುವಂತ ಜವಾಬ್ದಾರಿ ಇದೆ. ಆಡಳಿತ ಪಕ್ಷದ ಜವಾಬ್ದಾರಿ ಇದೆ. ಅಷ್ಟೇ ಈಕ್ವಲ್ ಆಗಿ ವಿರೋಧ ಪಕ್ಷದವ್ರದ್ದು ಕೂಡ ಇದೆ. ನಿಜವಾದಂತ ಕಾಳಜಿಗೆ ನಾವೆಲ್ಲರೂ ಸ್ಪಂದಿಸೋಣ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹೋದ ವರ್ಷ ನಮ್ಮ ಸರ್ಕಾರ 1500 ಕೋಟಿ ಹಣವನ್ನು ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿತ್ತು. ಏನು ಖರ್ಚಾಗಿಲ್ಲ. ಈಶ್ವರ್ ಖಂಡ್ರೆ ಅವರೇ, ಸುಮಾರು 800 ಕೋಟಿ ಮೇಲ್ಪಟ್ಟ ಹಣವನ್ನ ಈಗಾಗಲೇ ಅಭಿವೃದ್ಧಿ ಕಾರ್ಯಗಳಿಗೆ ಕೆಲಸಗಳಿಗೆ ಖರ್ಚಾಗಿದೆ. ಬರುವಂತ ದಿನಗಳಲ್ಲಿ ಸಂಪೂರ್ಣವಾಗಿ 15 ಕೋಟಿ ಹಣವನ್ನ ಖರ್ಚು ಮಾಡುವಂತ ಸಾಮರ್ಥ್ಯ, ಇಚ್ಛಾಶಕ್ತಿ ನಮ್ಮ ಸರ್ಕಾರಕ್ಕಿದೆ. ನಾವು ಮಾಡ್ತೀವಿ ಅನ್ನೋದು ಮಾರ್ಚ್ ಅಂತ ಏನಾಗ್ತಿದೆ. 800 ಡಿಸೆಂಬರ್ ತಿಂಗಳ ಒಳಗಡೆ 800 ಕೋಟಿ ನಾನು ಅವ್ರ ಡಾಕ್ಯುಮೆಂಟ್ ಕೊಟ್ಟಿದ್ದೇನೆ. ನಾನು 800 ಕೋಟಿ ಮನ್ನಾ ಮಾಡಿದ್ದೇನೆ. ಡಾಕ್ಯುಮೆಂಟ್ ನಿಮ್ಗೆ ನಾಳೆ ನಾನು ಏನ್ ಮಾಡ್ಬಿಡ್ತೀನಿ. ನಾನು ಅಥೆಂಟಿಕ್ಕಾಗಿ ಮಾತಾಡ್ತೀನಿ. ನಾನು ಕಾಪಿ ಕೊಡ್ತೀನಿ ಅಂತೆ. ನಾನು ಇವತ್ತು ನಿನ್ನೆ ಲೇಟೆಸ್ಟ್ ಡಿಸೆಂಬರ್ ತನಕ ಏನ್ ಖರ್ಚಾಗಿತ್ತಲ್ಲ ಹೇಳ್ತೀನಿ. ನಿಮ್ ಪ್ರಶ್ನೆ ಆಮೇಲೆ ಕೇಳಿಲ್ಲ. ಇದು ಕೇಳ್ರಿ, ಅದನ್ನ ಹೇಳ್ತೀನಿ. ನಾನು ಹೇಳದಂತ ನಾನು ಇದು ಮುಗಿಸ್ಬೇಕು ಹೇಳ್ತೀನಿ. 800 ಕೋಟಿಯಿಂದ ನಾನು ಡಾಕ್ಯುಮೆಂಟ್ ಕೊಡ್ತೀನಿ ನಿಮ್ಗೆ. ನಾವೇನಿದೆ ನಮ್ಮ ಮನೆಯಿಂದ ನಮ್ಗೇನು ಯಾವ್ದಾದ್ರು ಭವಿಷ್ಯ ಹೇಳ್ತದ ಅಂಕಿಅಂಶ ಅಲ್ಲ. ಅವರು ಯಾವ್ದಾರ ಒಂದು ಆಧಾರ ಇಟ್ಕೊಂಡು ಹೇಳ್ತೀನಿ. ಆಮೇಲೆ ಹೇಳ್ತೀನಿ, ಮುಂದೆ ಬರ್ತೀನಿ. ನಾವು ಬಿಜೆಪಿಯವರು ಜವಾಬ್ದಾರಿಯಿಂದ ಅತಿವೃಷ್ಟಿಯ ಸಮಯದಲ್ಲಾಗಲಿ, ಕೊರೋನಾದ ಕಷ್ಟದ ಸಂದರ್ಭದಲ್ಲಾಗಲಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ, ಮುಖಂಡರು, ಜನಪ್ರತಿನಿಧಿಗಳು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಸ್ಪಂದಿಸುವಂತದ್ದನ್ನ ಅನೇಕ ಪತ್ರಿಕೆಗಳ ಮಾಧ್ಯಮದ ಮಿತ್ರರು ತಾವು ಮಾಡಿದ್ರಿ. ಹೀಗಾಗಿ ನಮಗೆ ಜನರ ಕಷ್ಟದಲ್ಲಿ ನಾವು ಎಲ್ಲಿ ಇರಲ್ಲ. ನಾವಿರೋದು ಜನರ ಮಧ್ಯದಲ್ಲಿ. ಅದು ಏನಾದರೂ ಜನರಿಗೆ ಬಿಟ್ಟು ಹೊರ ಹೋಗೋದಿದ್ರೆ ಅದು ಕಾಂಗ್ರೆಸ್ಸಿನ ಸಂಸ್ಕೃತಿಯಲ್ಲಿದೆ. ಮತ್ತೆ ಮೊನ್ನೆ ಅವ್ರ ಪ್ರೆಸ್ ಮೀಟ್ ಅಲ್ಲಿ ನೋಡಿದೆ. ಇಲ್ಲ, ಈಶ್ವರ್ ಖಂಡ್ರೆ ಮೇಲೆ 3 ಕೇಸ್ ಹಾಕಿದ್ದಾರೆ ಮೊನ್ನೆ ಪಾದಯಾತ್ರೆಯಲ್ಲಿ ಅಂದಾಗ ರಾಜಶೇಖರ್ ಪಾಟೀಲ್ ಅವರು ನಗ್ಗಿ ಬೇಜವಾಬ್ದಾರಿತನವನ್ನ ಇನ್ನೊಂದು ಕೇಸ್ ಹಾಕಲಿ ಬಿಡ್ರಿ. ಇದು ಯಾವ ರೀತಿಯ ಬಂಡನ ಶೋಭೆ ತರುವಂತದ್ದು. ಯಾವುದು ನಾನು ಮಾಡಿದ್ರು ತಪ್ಪೇನೆ, ನೀವು ಮಾಡಿದ್ರು ತಪ್ಪೇನೆ. ಹೀಗಾಗಿ ಅಂತ ಬಂಡತನವನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಕೂಡ ಹೇಳ್ತೀನಿ. ದಯಮಾಡಿ ಮಾಧ್ಯಮದ ಮಿತ್ರರು ಸಂಕ್ಷಿಪ್ತವಾಗಿ ಒಬ್ಬೊಬ್ಬರು ಒಂದು ಪ್ರಶ್ನೆ ಕೇಳ್ರಿ. ನಾನು ತಕ್ಷಣವಾಗಿ ಉತ್ತರಿಸಿ ನಾವೆಲ್ಲರೂ ಇಲ್ಲಿದ್ದ ಈ ಒಂದು